ಹಾಯ್ ಫ್ರೆಂಡ್ಸ್, ಕಿಮ್ ಜಾಂಗ್ ಉನ್ ಈತನ ಬದುಕೇ ವಿಭಿನ್ನ. ಐಷಾರಾಮಿ ಜೀವನ ಮಾಡೋದಕ್ಕೆ ಏನ್ ಬೇಕಾದ್ರೂ ಮಾಡ್ತಾನೆ. ಈತ ಟ್ರಾವೆಲ್ ಮಾಡೋದಕ್ಕೆ ಡಿಫ್ರೆಂಟ್ ಆಗಿರೋ ರೈಲನ್ನ ಬಳಸ್ತಾನೆ. ಈ ರೈಲು ಬಂಡಿಯನ್ನ ಕದಲುವ ಕೋಟೆ ಅಂತ ಕರೀತಾರೆ. ಅಂದ್ರೆ ಒಂದು ದೊಡ್ಡ ರಾಜ್ ಮಹಲ್ ರೀತಿ ಅತ್ಯಂತ ಭದ್ರತೆಯಿಂದ ಕೂಡಿರುತ್ತೆ ಅಂತ ಅರ್ಥ. ಮೀಡಿಯಾಗಳು ಇದನ್ನ 5 ಸ್ಟಾರ್ ಮೂವಿಂಗ್ ಹೋಟೆಲ್ ಅಂತ ಕರೀತಾರೆ. ಭದ್ರತೆಯ ದೃಷ್ಟಿಯಿಂದ ಈತ ತುಂಬಾ ದೂರದ ಪ್ರಯಾಣವನ್ನ ಮಾಡೋದಿಲ್ಲ. ಮಾಡಿದ್ರೂ ಸಾಸಿವೆಯಷ್ಟು ಕೊರತೆ ಬರದೆ ತನ್ನ ಅಧಿಕಾರದ ನಿವಾಸದಲ್ಲಿ ಹೇಗಿರುತ್ತೋ ಹಾಗೆ ರೈಲಲ್ಲಿ ಭದ್ರತೆಯಿಂದ ಪ್ರಯಾಣವನ್ನ ಮಾಡ್ತಾನೆ. ಎಲ್ಲ ಹಂಗು ಆರ್ಭಟಗಳಿಂದ ರೈಲು ಗಾಡಿಯನ್ನ ನಿರ್ಮಾಣ ಮಾಡಿಸ್ಕೊಂಡಿದ್ದಾನೆ. ಈ ಕಿಮ್ಮಾಮ ಪ್ರಯಾಣ ಮಾಡುವ ರೈಲಿನ ಹೆಸರು ಟಯಾಂಗೋ. ಹಾಗಾದ್ರೆ ಇದ್ರಲ್ಲೇನು ಸ್ಪೆಷಲ್ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ನಿಜ ಹೇಳ್ತೀನಿ, ಈ ವಿಡಿಯೋ ಕೊನೆ ಆಗೋಷ್ಟೊತ್ತಿಗೆ ನಿಮಗೆ ಆಶ್ಚರ್ಯ ಆಗೋದಂತೂ ಗ್ಯಾರಂಟಿ. ಫ್ರೆಂಡ್ಸ್, ನಿಮಗ್ ಗೊತ್ತಾ, ಕಿಮ್ ಅಧ್ಯಕ್ಷನಾದ ಮೇಲೆ ವಿದೇಶಿ ಪ್ರಯಾಣ ಮಾಡಿರೋದು ತುಂಬಾನೇ ಕಡಿಮೆ. ಹೋಗಿದ್ರೆ ಚೀನಾ ಮತ್ತು ರಷ್ಯಾಗೆ ಹೋಗಿರ್ತಾನೆ ಅಷ್ಟೇ. 13 ವರ್ಷಗಳಲ್ಲಿ ಈತ ಕೇವಲ 10 ವಿದೇಶಿ ಯಾತ್ರೆಗಳನ್ನ ಮಾಡಿದ್ದಾನೆ ಅಂದ್ರೆ ನಾವು ನಂಬಲೇಬೇಕು. ಈ ರೈಲು ಹೋಗೋ ದೇಶಗಳಿಗೆ ಮಾತ್ರ ಹೋಗ್ತಾನೆ. ಈ ರೈಲಿಗೆ ಮತ್ತೆರಡು ರೈಲುಗಳು ಎಸ್ಕಾರ್ಟ್ ರೀತಿ ಪ್ರಯಾಣವನ್ನ ಮಾಡುತ್ತೆ. ಮುಂದೆ ಹೋಗೋ ಟ್ರೈನ್ ದಾರಿಯನ್ನ ಪರೀಕ್ಷೆ ಮಾಡ್ತಾ ಹೋಗುತ್ತೆ. ಟ್ರ್ಯಾಕ್ ಮೇಲೆ ಸ್ಫೋಟಗೊಳ್ಳುವ ಪದಾರ್ಥಗಳೇನಾದ್ರೂ ಇದೆಯಾ ಅಥವಾ ಟ್ರ್ಯಾಕ್ ಅಕ್ಕಪಕ್ಕ ಅನುಮಾನಾಸ್ಪದವಾಗಿ ಏನಾದ್ರೂ ನಡೀತಿದ್ಯಾ ಅನ್ನೋದನ್ನ ಗಮನಿಸುತ್ತೆ. ಕಿಮ್ ಪ್ರಯಾಣ ಮಾಡುವಾಗ ಟ್ರ್ಯಾಕ್ ಹತ್ರ ಜನರಿಗೆ ಪ್ರವೇಶ ಇರೋದಿಲ್ಲ. ರೈಲಿನ ಒಳಗಡೆ ಇರೋ ಕಮಾಂಡೋಗಳು ಸೂಕ್ಷ್ಮಾತಿ ಸೂಕ್ಷ್ಮ ವಿಷಯಗಳನ್ನೆಲ್ಲ ಗಮನಿಸ್ತಿರ್ತಾರೆ. 2ನೇ ಎಸ್ಕಾರ್ಟ್ ಟ್ರೈನ್ ಟಯಾಂಗೋ ಹಿಂದೆನೆ ಬರ್ತಾ ಇರುತ್ತೆ. ಇದರಲ್ಲಿ ಪೂರ್ಣ ಪ್ರಮಾಣದ ಆಯುಧಗಳು, ಎನಿ ಟೈಮ್ ಯುದ್ಧಕ್ಕೆ ರೆಡಿಯಾಗಿರೋ ಕಮಾಂಡೋಗಳು ಇರ್ತಾರೆ. ಇದರ ಜೊತೆ ಒಂದು ಹೆಲಿಕಾಪ್ಟರ್ ಟಯಾಂಗೋ ಸುತ್ತ ಹಾರಾಟವನ್ನ ನಡೆಸ್ತಿರುತ್ತೆ. ಒಂದು ವೇಳೆ ಕಿಮ್ ಹೊರದೇಶಕ್ಕೆ ಹೋಗ್ತಿದ್ರೆ ನಾರ್ತ್ ಕೊರಿಯಾ ದಾಟೋವರೆಗೂ ಹಿಂಬಾಲಿಸುತ್ತೆ. ಇಷ್ಟೆಲ್ಲ ರಕ್ಷಣೆ ಕಡಿಮೆ ಆಗಿದೆ ಅನ್ಸಿದ್ರೆ, ಏನಾದ್ರೂ ತೊಂದರೆ ಇದೆ ಅಂತ ಗೊತ್ತಾದ್ರೆ ಕಿಮ್ ಪ್ರಯಾಣ ಮಾಡುವ ಪೂರ್ತಿ ಮಾರ್ಗದ ಸಮೀಪದ ವಿಮಾನ ನಿಲ್ದಾಣಗಳಲ್ಲಿ ಒಂದೊಂದು ಕಾರ್ಗೋ ವಿಮಾನ ಆಯುಧಗಳಿಂದ, ಕಮಾಂಡೋಗಳಿಂದ ರಕ್ಷಣೆಗೆ ರೆಡಿಯಾಗಿರುತ್ತೆ. ಈ ಟ್ರೈನ್ಗಿರುವ ಕಿಟಕಿ ಗ್ಲಾಸ್ಗಳು ಕಂಪ್ಲೀಟ್ ಆಗಿ ಬುಲೆಟ್ ಪ್ರೂಫ್ ಆಗಿರುತ್ತೆ. ರೈಲಿನ ಮೇಲ್ಭಾಗದ ಹೊದಿಕೆಯನ್ನ ಬಲವಾದ ಸ್ಟೀಲ್ನಿಂದ ತಯಾರು ಮಾಡಿರ್ತಾರೆ. ಒಂದು ವೇಳೆ ಬಾಂಬ್ ಹಾಕಿದ್ರೂ ಒಳಗಡೆ ಏನೂ ಆಗಲ್ಲ. ಇದರಲ್ಲಿ ಆಂಟಿ ಏರ್ಕ್ರಾಫ್ಟ್ ಮಿಸೈಲ್ ಸಿಸ್ಟಮ್ ಕೂಡ ಇರುತ್ತೆ. ವೈಮಾನಿಕ ದಾಳಿಯಿಂದ ರೈಲನ್ನ ಕಾಪಾಡಿಕೊಳ್ಳೋದಕ್ಕೆ ತಯಾರು ಮಾಡಿದ್ದಾರೆ. ಟಯಾಂಗೋದ 2 ಬದಿಗಳಲ್ಲಿ ಆಂಟಿ ಟ್ಯಾಂಕ್ ಮಿಸೈಲ್ ಮತ್ತು ಮಿಷನ್ ಗನ್ನುಗಳು ಕೂಡ ಇವೆ. ಇದನ್ನೆಲ್ಲ ಮೀರಿ ಕಿಮ್ನನ್ನ ಏನಾದ್ರೂ ಕಿಡ್ನಾಪ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಅಂತ ಹೇಳಿ ರೈಲಿಂದ ಎಸ್ಕೇಪ್ ಆಗೋದಕ್ಕೆ ಒಂದು ಹೆಲಿಕಾಪ್ಟರ್ ಅನ್ನು ಕೂಡ ಇಟ್ಟಿರ್ತಾರೆ. ಇಷ್ಟೆಲ್ಲ ಆಧುನಿಕ ವ್ಯವಸ್ಥೆ ಇರೋದ್ರಿಂದ ರೈಲಿನ ತೂಕ ಜಾಸ್ತಿ ಆಗಿ ಗಂಟೆಗೆ 60 ಕಿಲೋಮೀಟರ್ ವೇಗದಲ್ಲಿ ಮಾತ್ರ ಪ್ರಯಾಣ ಮಾಡುತ್ತೆ. ಹೀಗಾಗಿ ಟ್ರ್ಯಾಕ್ನ ಸುತ್ತಮುತ್ತ ಮತ್ತು ರೈಲ್ವೆ ಸ್ಟೇಷನ್ಗಳಲ್ಲಿ ಸಿಕ್ಕಾಪಟ್ಟೆ ಟೈಟ್ ಸೆಕ್ಯೂರಿಟಿ ಇರುತ್ತೆ. ಕಿಮ್ ಪ್ರಯಾಣ ಮಾಡುವ ಟಿಯಾಂಗೋ ರೈಲಿನ ಪ್ರಯಾಣ ಮಾರ್ಗದಲ್ಲಿ ಪ್ರತಿ ರೈಲ್ವೆ ಸ್ಟೇಷನ್ನಲ್ಲಿ ಮೊದಲೇ ಲೈಟ್ಸ್ ಅನ್ನ ಆಫ್ ಮಾಡ್ತಾರೆ. ರೈಲು ಸ್ಟೇಷನ್ ದಾಟಿ ಹೋಗೋವರೆಗೂ ಆಫ್ ಆಗೇ ಇರುತ್ತೆ. ಬರೀ ಇಷ್ಟೇ ಅಲ್ಲ, ರೈಲ್ವೆ ಸ್ಟೇಷನ್ ಅಲ್ಲಿ ಇನ್ನೊಂದು ಟ್ರ್ಯಾಕ್ ಇದ್ರೆ ಆ ಟ್ರ್ಯಾಕ್ ಅಲ್ಲಿ ಮತ್ತೊಂದು ಟ್ರೈನ್ ಪ್ರಯಾಣ ಮಾಡಬಾರದು. ಸೆಪ್ಟೆಂಬರ್ 2023ರಲ್ಲಿ ಕಿಮ್ ಮಾಮ ರಷ್ಯಾಗೆ ಹೋಗಿ ವ್ಲಾದಿಮಿರ್ ಪುಟಿನ್ ರನ್ನ ಭೇಟಿ ಆಗ್ತಾರೆ. ಇದಕ್ಕೋಸ್ಕರ ನಾರ್ತ್ ಕೊರಿಯಾದಿಂದ 10 ದಿನ ಪ್ರಯಾಣ ಮಾಡಿ ರಷ್ಯಾವನ್ನ ಸೇರ್ಕೊಳ್ತಾರೆ. ಇಲ್ಲಿ ಇನ್ನೊಂದು ಅದ್ಭುತ ನಡೆಯುತ್ತೆ. ರಷ್ಯಾದ ರೈಲ್ವೆ ಟ್ರ್ಯಾಕ್ಗಳು ನಾರ್ತ್ ಕೊರಿಯಾ ರೈಲ್ವೆ ಟ್ರ್ಯಾಕ್ಗಳಿಗಿಂತ ಅಗಲವಾಗಿರುತ್ತೆ. ಹಾಗಾಗಿ ನಾರ್ತ್ ಕೊರಿಯಾ ಮತ್ತು ರಷ್ಯಾದ ಬಾರ್ಡರ್ನಲ್ಲಿ ಟಿಯಾಂಗೋಗೆ ಚಕ್ರಗಳನ್ನ ಬದಲಾಯಿಸ್ತಾರೆ. ನಂತರ ಟಿಯಾಂಗೋ ರಷ್ಯಾದ ಟ್ರ್ಯಾಕ್ಗಳಲ್ಲಿ ಪ್ರಯಾಣವನ್ನ ಮಾಡುತ್ತೆ. ಇವನ ಆಫೀಸಲ್ಲಿರೋ ಎಲ್ಲಾ ವ್ಯವಸ್ಥೆಗಳು ಟಿಯಾಂಗೋ ಟ್ರೈನ್ ನಲ್ಲಿ ಕೂಡ ಇರುತ್ತೆ. ಅಂದ್ರೆ ರೈಲಲ್ಲಿ ಪ್ರಯಾಣವನ್ನ ಮಾಡ್ತಾ ಎಲ್ಲಾ ಕೆಲಸಗಳನ್ನ ಮಾಡಿಕೊಂಡು ಹೋಗ್ಬೋದು. ಸ್ಯಾಟಲೈಟ್ ಫೋನ್, ಫ್ಯಾಕ್ಸ್ ಮಿಷಿನ್ಗಳು ಇರುತ್ತೆ. ರಿಸೆಪ್ಷನ್, ಮೀಟಿಂಗ್ ಹಾಲ್ ಸಮೇತ ಐಷಾರಾಮಿ ಬೆಡ್ರೂಮ್ ಕೂಡ ಇರುತ್ತೆ. ಒಳಗಡೆ ಪೂರ್ತಿ ವುಡನ್ ಫ್ಲೋರಿಂಗ್ ಇರುತ್ತೆ. ಇನ್ನು ಊಟ ಫ್ರೆಂಚ್, ಚೈನೀಸ್, ಜಪನೀಸ್. ಕಿಮ್ಗೆ ಏನೇನ್ ಬೇಕೋ ಅದನ್ನ ಮಾಡಿಕೊಡುವ ಅಡಿಗೆಯವರು, ಅಡುಗೆಗೆ ಬೇಕಾದ ಪದಾರ್ಥಗಳು ಎಲ್ಲ ಇರುತ್ತೆ. ಇನ್ನು ಈತನ ಮನೋರಂಜನೆಗೆ ಯಾವುದೇ ಕೊರತೆ ಬರೋದಿಲ್ಲ. ರೈಲಲ್ಲಿ ಲೇಡಿ ಕಂಡಕ್ಟರ್ಸ್ ಅನ್ನೋ ಹೆಸರಿನಲ್ಲಿ ಗಾಯಕರು, ನಾಟ್ಯ ಮಾಡೋರು ಇರ್ತಾರೆ. ಪ್ರಯಾಣದ ಮಧ್ಯದಲ್ಲಿ ಎಲ್ಲಾದ್ರೂ ಇಳಿಬೇಕು ಅನ್ಕೊಂಡ್ರು ಅಥವಾ ಗಮ್ಯವನ್ನ ಸೇರಿದ್ಮೇಲೆ ಆ ಪ್ರದೇಶದಲ್ಲಿ ಪ್ರಯಾಣವನ್ನ ಮಾಡೋದಿಕ್ಕೆ ಮರ್ಸಿಡೆಸ್ ಲಿಮೋಸಿನ್ ಕಾರನ್ನ ರೈಲ್ನಲ್ಲೇ ಇಟ್ಟಿರ್ತಾರೆ. ಇದರ ಜೊತೆ ಎಸ್ಕಾರ್ಟ್ ಕಾರ್ಗಳು ಕೂಡ ಇರುತ್ತೆ. ಇದನ್ನೆಲ್ಲ ನೋಡಿದ್ರೆ ಸುಲಭವಾಗಿ ವಿಮಾನದಲ್ಲಿ ಪ್ರಯಾಣ ಮಾಡಿ ಸಮಯ ಮತ್ತು ಹಣ ವ್ಯರ್ಥ ಆಗೋದನ್ನ ತಪ್ಪಿಸಬಹುದು. ಆದ್ರೆ ಈ ರೈಲು ಬಂಡಿ ಪ್ರಯಾಣ ಈತನ ತಾತನ ಕಾಲದಿಂದ ರೂಢಿಯಾಗಿರುವ ಸಂಪ್ರದಾಯ. ಕಿಮ್ನ ತಾತ ಮತ್ತು ತಂದೆ ಇದೇ ಟ್ರೈನ್ನಲ್ಲಿ ಪ್ರಯಾಣವನ್ನ ಮಾಡ್ತಾ ಇದ್ರು. ಪ್ಯೂಯಾಂಗ್ನ ಕುಮ್ಸುಸನ್ ಪ್ಯಾಲೇಸ್ನಲ್ಲಿ ತಂದೆ ಕಿಮ್ ಜಾಂಗ್ ಇಲ್
ತಾತ ಕಿಮ್ ಇಲ್ ಸಂಗ್ರ ಮೃತದೇಹವನ್ನ ಪ್ರತ್ಯೇಕವಾಗಿ ರಕ್ಷಣೆಯಲ್ಲಿ ಇಟ್ಟಿದ್ದಾರೆ. ಇದರ ಜೊತೆ ಇವರು ಬಳಸುತ್ತಿದ್ದ ರೈಲು ಗಾಡಿಯ ನಮೂನೆಗಳನ್ನ ಕೂಡ ಇಟ್ಟಿದ್ದಾರೆ. ಇವರಿಬ್ಬರು ರೈಲಿನ ಜೊತೆ ನಿಂತುಕೊಂಡಿರುವ ಫೋಟೋಗಳನ್ನ ಪ್ರದರ್ಶನ ಮಾಡಿದ್ದಾರೆ. ಇವರು ಪ್ರಯಾಣ ಮಾಡಿರುವ ಟ್ರಾವೆಲ್ ಮ್ಯಾಪ್ ಕೂಡ ಇದೆ. ತಂದೆ ಕಿಮ್ ಜಾಂಗ್ ಇಲ್ಗೆ ವಿಮಾನ ಪ್ರಯಾಣ ಅಂದ್ರೆ ಭಯ. ಹಾಗಾಗಿ ಇವರು ಟ್ರೈನ್ ಪ್ರಯಾಣವನ್ನ ಆಯ್ಕೆ ಮಾಡ್ಕೋತಾರೆ. 2001ರಲ್ಲಿ ರಷ್ಯಾ ರಾಜಧಾನಿ ಮಾಸ್ಕೋಗೆ ರೈಲ್ನಲ್ಲೇ ಹೋಗ್ತಾರೆ. ಪೂರ್ತಿ 20,000 ಕಿಲೋಮೀಟರ್ ದೂರವನ್ನ 1 ತಿಂಗಳ ಕಾಲ ಪ್ರಯಾಣ ಮಾಡ್ತಾರೆ. ಕಿಮ್ ಜಾಂಗ್ ಇಲ್ನ ಜೊತೆ ಪ್ರಯಾಣ ಮಾಡಿದ್ದ ರಷ್ಯಾದ ಅಧಿಕಾರಿ ಕಾನ್ಸ್ಟಾಂಟಿನ್ ಆ ರೈಲಿನ ಅನುಭವಗಳನ್ನ, ಅಲ್ಲಿನ ಭದ್ರತೆಯನ್ನ ಅವರು ತಮ್ಮ ಪುಸ್ತಕದಲ್ಲಿ ಬರ್ಕೊಂಡಿದ್ದಾರೆ. ಈ ಪುಸ್ತಕದಿಂದಲೇ ರೈಲಿನ ಬಗ್ಗೆ ಪ್ರಪಂಚಕ್ಕೆ ಗೊತ್ತಾಗಿದೆ. ಈತನಿಗೆ ರೈಲ್ನಲ್ಲಿ ಸಕಲ ಸೌಲಭ್ಯಗಳನ್ನ ಮಾಡಿದ್ರು ಅಂತ, ಇಷ್ಟಪಟ್ಟ ಡ್ರಿಂಕ್ಸ್, ಇಷ್ಟಪಟ್ಟ ಊಟವನ್ನ ಕೊಟ್ಟಿದ್ರು ಅಂತ ಬರ್ಕೊಂಡಿದ್ದಾರೆ. ಸ್ನೇಹಿತರೆ, ಕಿಮ್ ಮತ್ತು ಇವನ ಕುಟುಂಬಕ್ಕೆ ವಿಪರೀತವಾದ ಜೀವ ಭಯ ಇದೆ. ಇದರಿಂದಾನೇ ಇವರು ಅತಿರೇಕವಾದ ಭದ್ರತೆಯಲ್ಲಿ ಪ್ರಯಾಣ ಮಾಡ್ತಾರೆ. ನಿಜ ಹೇಳಬೇಕು ಅಂದ್ರೆ ಕಿಮ್ ಅಮ್ಮನಿಗೆ ಏನಾದರೂ ತೊಂದರೆ ಆದ್ರೆ ಅದು ಅವನ ದೇಶದ ಜನರಿಂದಲೇ ಹೊರತು ಇತರೆ ದೇಶಗಳಿಂದ ಅಲ್ಲ. ಯಾಕೆಂದ್ರೆ ನಾರ್ತ್ ಕೊರಿಯಾ ಜನರು ತುಂಬಾ ಭಯದಿಂದ ಜೀವನವನ್ನ ಮಾಡಿ ರೋಸಿ ಹೋಗಿದ್ದಾರೆ. ಇವರು ಚಿಕ್ಕ ತಪ್ಪು ಮಾಡಿದ್ರೂ ಶಿಕ್ಷೆ ಘೋರವಾಗಿರುತ್ತೆ. ತಪ್ಪು ಮಾಡಿದವರನ್ನ ಕ್ರೂರವಾದ ಲೇಬರ್ ಕ್ಯಾಂಪ್ಗಳಿಗೆ ಕಳಿಸ್ತಾರೆ. ಆ ತಪ್ಪುಗಳನ್ನ ಕೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗತ್ತೆ. ಒಬ್ಬ ಕಿಮ್ನ ರೀತಿ ಹೇರ್ ಕಟ್ ಮಾಡಿಸ್ಕೊಳ್ಳಿಲ್ಲ ಅಂತ ಹೇಳಿ ಶಿಕ್ಷೆ ಕೊಡ್ತಾರೆ. ಧರ್ಮಗ್ರಂಥವನ್ನ ಹಿಡ್ಕೊಂಡು ಹೊರಗಡೆ ತಿರುಗಾಡುತ್ತಿದ್ದ ಅನ್ನೋದಕ್ಕೆ ಶಿಕ್ಷೆ ಕೊಡ್ತಾರೆ. ಇದರಿಂದ ಪ್ರಜೆಗಳಲ್ಲಿ ಈತನ ಬಗ್ಗೆ ಅತ್ಯಂತ ಅಸಹನೆ ಇದೆ. ಆದರೆ ವಿಧಿ ಇಲ್ಲ, ಜೀವನ ಮಾಡಲೇಬೇಕು. ಜನರು ಗೌರವ ಕೊಡ್ತಾ ಇರೋದು ಜೀವ ಭಯದಿಂದಲೇ ಹೊರತು ಇವನ ಮೇಲೆ ಪ್ರೀತಿಯಿಂದ ಅಲ್ಲ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಕಿಮ್ ಹೊರಗಡೆ ತಿರುಗಾಡಬೇಕಾದ್ರೆ ತನ್ನ ರೂಪವನ್ನೇ ಹೋಲುವ ವ್ಯಕ್ತಿಗಳನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾನೆ. ಯಾರಾದ್ರೂ ಸ್ನೈಪರ್ಸ್ ದಾಳಿ ಮಾಡಬೇಕು ಅನ್ಕೊಂಡ್ರು ಕಿಮ್ ಯಾರು ಅನ್ನೋದು ಅರ್ಥ ಆಗದಿರ ಕನ್ಫ್ಯೂಸ್ ಆಗ್ತಾರೆ. ಡಬಲ್ ಆಕ್ಟಿಂಗ್ ಅನ್ನ ನಾವು ಸಿನಿಮಾಗಳಲ್ಲಿ ನೋಡಿದ್ರೆ ಕಿಮ್ ಅದನ್ನ ತನ್ನ ನಿಜ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದಾನೆ. ನಾವಿವತ್ತು ಕಿಮ್ನ ರೈಲು ಗಾಡಿಯ ಬಗ್ಗೆ ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀವಿ. ಆದ್ರೆ ದುರಾದೃಷ್ಟ ಏನ್ ಗೊತ್ತಾ, ವಿದೇಶಿಯರಾದ ನಮಗೆ ಈ ರೈಲಿನ ಬಗ್ಗೆ ಗೊತ್ತಿರೋಷ್ಟು ಆ ದೇಶದ ಜನರಿಗೆ ಗೊತ್ತಿಲ್ಲ ಅಂದ್ರೆ ನೀವು ನಂಬ್ತೀರಾ? ನಂಬಲೇಬೇಕು. ಹೌದು, ನಾರ್ತ್ ಕೊರಿಯಾದಲ್ಲಿ ಇಂಟರ್ನೆಟ್ ಸೇವೆಗಳು ಲಿಮಿಟ್ ಆಗಿರುತ್ತೆ. ಸೋಷಿಯಲ್ ಮೀಡಿಯಾಗಳು ಇರೋದಿಲ್ಲ. ಕೇವಲ ಉನ್ನತ ವರ್ಗದ ಅಧಿಕಾರಿಗಳಿಗೆ ಮಾತ್ರ ಇಂಟರ್ನೆಟ್ ಸೌಲಭ್ಯ ಇದೆ. ವಾಸ್ತವವಾಗಿ ಕಿಮ್ನ ಜೀವನ ಲಕ್ಸುರಿ ಆಗಿರುತ್ತೆ. 2020ರ ಉಪಗ್ರಹ ಚಿತ್ರಗಳನ್ನ ನೋಡಿದ್ರೆ ಈತನಿಗೆ ಪ್ರತ್ಯೇಕವಾದ ಐಷಾರಾಮಿ ಕಟ್ಟಡಗಳು ಇವೆ ಅನ್ನೋದು ಗೊತ್ತಾಗತ್ತೆ. ವ್ಯಕ್ತಿಗತ ರೈಲ್ವೆ ಸ್ಟೇಷನ್ ಇದೆ. ಇಲ್ಲೇ ಕದಲುವ ಕೋಟೆ ಅಂತ ಹೇಳುವ ಟಯಾಂಗೋ ರೈಲು ಕೂಡ ಇದೆ. ವಿಲ್ಲಾಗಳು, ಪ್ರೈವೇಟ್ ಬೀಚ್ಗಳು, ಶೂಟಿಂಗ್ ಸೆಟ್ಗಳು, ಬಾಸ್ಕೆಟ್ಬಾಲ್ ಕೋರ್ಟ್ಗಳು, ಲಕ್ಸುರಿ ಹಡಗುಗಳು, ಹೀಗೆ ಸಾಕಷ್ಟಿವೆ. ಹೇಳಲೇಬೇಕಾಗಿರುವ ವಿಷಯ ಏನಂದ್ರೆ, ನಾರ್ತ್ ಕೊರಿಯಾದಲ್ಲಿ ದಶಕಗಳಿಂದ ಸರ್ವಾಧಿಕಾರಿ ಆಡಳಿತ ನಡೀತಿದೆ. ತಲೆಮಾರುಗಳಿಂದ ಕಿಮ್ ಕುಟುಂಬವೇ ಡಿಕ್ಟೇಟರ್ಶಿಪ್ ಅನ್ನ ಮಾಡ್ತಿದ್ದಾರೆ. ಕಿಮ್ ಜಾಂಗ್ ಉನ್ಗೂ ಗೊತ್ತು ಈ ಆಡಂಬರ ಶಾಶ್ವತ ಅಲ್ಲ ಅಂತ. ಈತನಿಗೆ ಅಭದ್ರತೆಯ ಭಾವನೆ ಪ್ರತಿ ಕ್ಷಣ ಕಾಡ್ತಾನೆ ಇದೆ. ಹುಟ್ಟಿದ ಮನುಷ್ಯ ಯಾವುದೋ ಒಂದು ದಿನ ಸಾಯಲೇಬೇಕು. ಎಂತಹ ಸರ್ವಾಧಿಕಾರಿ ಆದ್ರೂ ಈ ಪ್ರಪಂಚವನ್ನ ಬಿಟ್ಟು ಹೋಗುವ ದಿನ ಬಂದೇ ಬರುತ್ತೆ ಅಂತ ಈ ಚರಿತ್ರೆ ಸಾರಿ ಸಾರಿ ನಮಗೆ ಹೇಳ್ತಿದೆ. ಇಲ್ಲಿ ಯಾರೂ ಶಾಶ್ವತವಾಗಿ ಉಳಿಯೋದಿಲ್ಲ. ಇದರಲ್ಲಿ ಕಿಮ್ ಜಾಂಗ್ ಉನ್ ಕೂಡ ಒಬ್ಬ. ಸೊ ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮರಿದೆ ಕಮೆಂಟ್ ಮಾಡಿ. ನನ್ನ ಎಕ್ಸ್ಪ್ಲನೇಷನ್ ನಿಮಗೆ ಇಷ್ಟ ಆದರೆ ಮರಿದೆ ಒಂದು ಲೈಕ್ ಕೊಡಿ. ನಮಸ್ಕಾರ.